ನಮಸ್ಕಾರಗಳೇ ಹರಿ ಶ್ರೀನಿವಾಸ ನಮಸ್ಕಾರಗಳು. ನಮಸ್ಕಾರ ನಮಸ್ಕಾರ ಗುರುಗಳೇ. ಆಚಾರ್ಯರಿಗೆ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ರೇಣು ಆಚಾರ್ಯ. ನಮಸ್ಕಾರ ಗುರು. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಜಂ ದ್ರಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಪ್ರಥಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಶುಕಾಚಾರ್ಯರು ಪರೀಕ್ಷಿತ್ ರಾಜನ ಬಳಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಾಡ್ತಾ ಹೇಳ್ತಾರೆ, ಗೃಹಸ್ಥರಿಗೆ ಸಾವಿರಾರು ಕೆಲಸ ಅಂತ ಶುರು ಮಾಡಿದ್ರು. ಅವರಿಗೆ ಪರತತ್ವ ಯಾವುದು ಅಪರತತ್ವ ಯಾವುದು ಸರಿಯಾದ ಪರಿಚಯ ಇಲ್ಲ. ಅವರಿಗೆ ತಮ್ಮದೇ ಆದ ವಿಷಯಗಳ ಬಗ್ಗೆನೇ ಆಸಕ್ತಿ. ದೇವರ ಬಗ್ಗೆ, ಈ ಜಗತ್ತು ತತ್ವಗಳ ಬಗ್ಗೆ, ಶಾಸ್ತ್ರದ ಬಗ್ಗೆ ಇಲ್ಲವೇ ಇಲ್ಲ. ಅದನ್ನ ತಿಳಿಬೇಕು ಅಂತ ಉದ್ದೇಶನೇ ಇಲ್ಲ. ಕೇಳ್ಬೇಕಾಗಿದ್ದು ಸಾವಿರಾರು ಇದೆ ಅವರಿಗೆ. ಎಲ್ಲ ನಿದ್ರೆಯಿಂದ ಕಾಲ ಕಳೀತಾ ಇದ್ದಾರೆ, ಗೊತ್ತಾಗ್ತಾ ಇಲ್ಲ ಅಂತ. ಈ ನಿದ್ರಾ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಒಂದು ವಿವರಣೆ ಮಾಡ್ತಾ ಈ ವಿಜಯಧ್ವಜ ತೀರ್ಥರು ಹೇಳ್ತಾರೆ. ನಿದ್ರೆ ಅಂತಂದ್ರೆ ಏನು? ಅದು ಅವಿದ್ಯೆ ಅಂತ ಅರ್ಥ. ಅದನ್ನ ಯಾದಪತ್ಯದಲ್ಲಿ ಬಿಡಿಸಿದ್ದಾರೆ. ನಿದ್ರೆ ಅಂದ್ರೆ ಅವಿದ್ಯೆ ಅಂದ್ರೆ ಅಜ್ಞಾನ ಅಂತ ಅರ್ಥ. ಈ ಅಜ್ಞಾನದಿಂದ ಗೊತ್ತಾಗ್ತಾ ಇಲ್ಲ ನಮ್ಗೆ ಯಾವುದು ಶ್ರೇಷ್ಠ ತತ್ವ. ನಾವು ಸಂಸಾರಕ್ಕೆ ಬಂದಾಗ ಈ ಭೂಮಿಯಲ್ಲಿ ಈಗ ಜೀವನ ಮಾಡ್ತಾ ಇದ್ದಾಗ ಯಾರ ಧ್ಯಾನ ಮಾಡ್ಬೇಕು, ಹೇಗ್ ಮಾಡ್ಬೇಕು ಇದೆಲ್ಲ ಗೊತ್ತಿಲ್ಲ. ಯಾಕೆ? ಅಜ್ಞಾನ ಕಾರಣ. ನಮ್ಮ ಒಳಗಡೆನೆ ಬಂಧಕವಾದ ಪ್ರಕೃತಿ ಇದೆ. ಅಂದ್ರೆ ಪ್ರಕೃತಿ ಬಂಧನ ಅಂತ ಏನು ಹೇಳ್ತೀವಿ. ನಮಗೆಲ್ಲ ಸರಿಯಾಗಿ ದೇವರ ದರ್ಶನ ಆಗ್ತಾ ಇಲ್ಲ, ಸರಿಯಾಗಿ ದೇವರ ಜ್ಞಾನ ಬರ್ತಾ ಇಲ್ಲ. ಯಾಕೆ ಅಂದ್ರೆ ಆ ಪ್ರಕೃತಿ ಬಂಧ. ನಮಗೆ ಆ ಲಿಂಗ ದೇಹ ಅದು ಅಂಟುಕೊಂಡಿದೆ. ಆ ಅವಿದ್ಯೆ ಏನಿದೆ, ಆ ಅವಿದ್ಯೆ ಅದು ಬಂಧಕ, ಬಂಧನಕ್ಕೆ ಕಾರಣ ಆಗಿದೆ. ಇಂಥ ಅವಿದ್ಯೆಯಿಂದಾಗಿ ನಾವು ದೇವರನ್ನ ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ನಿದ್ರೆ ಅನ್ನೋ ಶಬ್ದಕ್ಕೆ ಈ ಅರ್ಥ ಅಂತ ಇಷ್ಟು ಹಿಂದಿನ ಶ್ಲೋಕದ ಅರ್ಥವನ್ನ ನೆನಪಿಸ್ಕೊಡ್ತಾ ಈಗ ಒಂದು ನಿದ್ರೆ ಬಗ್ಗೆ ಹೇಳ್ತಾರೆ. ಈ ನಿದ್ರೆ ಆ ಅಜ್ಞಾನದ ನಿದ್ರೆ ಅಲ್ಲ. ಆ ಅಜ್ಞಾನದ ನಿದ್ರೆಯಿಂದ ನಿಜವಾಗಿ ಮಾಡೋ ನಿದ್ರೆ ಬಗ್ಗೆ ಹೇಳ್ತಾರೆ. ನಿಜವಾಗಿ ಮನುಷ್ಯರೇನು ನಿದ್ರೆಯನ್ನ ಮಾಡ್ತಾ ಇರ್ತಾರೆ ಅದರ ಬಗ್ಗೆ ಈಗ ಹೇಳ್ತಾ ಇದ್ದಾರೆ. 3ನೆಯ ಶ್ಲೋಕ. ನಿದ್ರಯಾ ಹ್ರಿಯತೆ ನಕ್ತಂ ವ್ಯವಾಯೇನ ನವಂ ವಯಃ
ದಿವಾಚಾರ್ಥೇ ಹಯಾ ರಾಜನ್ ಕುಟುಂಬ ಭರಣೇನ ವಾ. ನಾವು ಜೀವನವನ್ನ ಹೇಗ್ ಸಾಗಿಸ್ತೀವಿ ಮನುಷ್ಯರೆಲ್ಲ ಅನ್ನೋದನ್ನ ತಿಳಿಸ್ತಾರೆ. ಮನುಷ್ಯರು ಹೇಗಿದ್ದಾರೆ ಅಂದ್ರೆ, ರಾಜನ್ ಪರೀಕ್ಷಿತ್ ರಾಜ ಕೇಳು ಮನುಷ್ಯರೆಲ್ಲ ಹೇಗ್ ಸಾಗಿಸ್ತಾ ಇದ್ದಾರೆ ಜೀವನವನ್ನ ಅಂತ ಶುಕಾಚಾರ್ಯರು ಹೇಳ್ತಾರೋ ಮಾತು. ವಸ್ತುತಃ ಶುಕಾಚಾರ್ಯರು ವೈರಾಗ್ಯ ಶಿಖಾಮಣಿಗಳು. ಇವರು ಮನುಷ್ಯರು ಮಾಡೋದೆಲ್ಲ ಹೇಗ್ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ಬೋದು. ಆದ್ರೆ ತ್ರಿಕಾಲ ಜ್ಞಾನಿಗಳು ಏನೇನಾಗತ್ತೆಲ್ಲ ಅವ್ರು ಇದನ್ನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ತಾನಾಗೆ ಗೊತ್ತಾಗತ್ತೆ, ಎಲ್ಲವೂ ಗೊತ್ತಿದೆ ಅವ್ರಿಗೆ. ಅವ್ರು ಹೇಳೋದು ಹೀಗೆ, ನಿದ್ರೆಯ ಹ್ರಿಯತೆ ನಕ್ತಂ. ರಾತ್ರಿ ಕಾಲ ಕಳಿತಾರ ಮನುಷ್ಯರು, ನಿದ್ರೆಯಿಂದಲೇ ಕಳಿತಾರಂತ. ನಿದ್ರೆ ಮಾಡಿ ಮಾಡಿ ಸಮಯ ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ. ಮತ್ ನಿದ್ರೆನೆ ಮಾಡಬಾರ್ದ ಅಂದ್ರೆ, ನಿದ್ರೆ ಎಷ್ಟು ಅವಶ್ಯಕನೋ ಅಷ್ಟು ಮಾತ್ರ ಅಂತೆ. ಜಾಸ್ತಿ ನಿದ್ರೆ ಮಾಡಿದ್ರೆ ಅದರಿಂದ ಸಮಯ ಹಾಳಾಯ್ತು ಅಂತ ಅರ್ಥ. ಕೆಲವ್ರು ಏನ್ ಮಾಡ್ಕೊಳ್ತಾರೆ, ಸಮಯ ಹಾಳಾಗತ್ತೆ ಅಂತ ಇರೋ ನಿದ್ರೆನೂ ಸರಿ ಮಾಡ್ದೇನೆ ಆರೋಗ್ಯ ಎಲ್ಲ ಕೆಡಿಸ್ಕೊಂಡು ಕೊನೆಗೆ ಪೂರ್ಣ ಕಷ್ಟಕ್ಕೀಡಾಗ್ತಾರೆ. ಆ ಥರನೂ ಇದೆ. ಭಾವದ ಅರ್ಥವನ್ನ ಮಾಡ್ಕೊಳ್ಬೇಕು. ನಿದ್ರೆಯನ್ನ ಜಾಸ್ತಿ ಮಾಡಿ ಹಾಳು ಮಾಡ್ಕೊಳ್ಬಾರ್ದು ಅಂತ ಅರ್ಥ. ರಾತ್ರಿ ನಿದ್ರೆ ಬಂದೇ ಬರುತ್ತೆ. ಆಚಾರ್ಯರು ಮಧ್ವಾಚಾರ್ಯರು ಒಂದು ಕಡೆ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಒಂದು ಕ್ಷಣವೂ ಕೂಡ ವ್ಯರ್ಥ ಮಾಡಬಾರ್ದು. ಮನುಷ್ಯ ಜನ್ಮ ಸಿಕ್ಕಿದಾಗ ಆದಷ್ಟು ಏನಾದ್ರೂ ಕೇಳ್ಬೇಕು, ಓದ್ಬೇಕು, ಬರೀಬೇಕು, ಏನೋ ಒಂದು ಧಾರ್ಮಿಕ ಕಾರ್ಯ ಮಾಡ್ತಾನೆ ಇರ್ಬೇಕು. ತುಂಬಾ ತಡಿಲಿಕ್ಕಾಗ್ಲೇ ಇಲ್ಲ, ಆ ಕ್ಷಣದಲ್ಲಿ ನಿದ್ರೆ ಜಾರ್ಬೇಕಂತ ಅಷ್ಟೇ. ತಡಿಲಿಕ್ಕಾಗ್ಲೇ ಇಲ್ಲ ಅಂದ್ರೆ ಮತ್ತೆ ಎಚ್ಚರ, ಮತ್ತೆ ಸಾಧನೆ, ಹೀಗೆ ಕಾಲವನ್ನ ಕಳಿಬೇಕಂತೆ. ಇಲ್ಲ ಅಂದ್ರೆ ಕ್ಷೀಯಮಾನೋ ನಲಕ್ಷ್ಯತೆ, ಕಾಲ ಕಳೀತಾ ಇರೋದು ಗೊತ್ತೇ ಆಗಲ್ಲ, ವಯಸ್ಸಾಗೆ ಹೋಗಿರುತ್ತೆ ಅಂತ ತುಂಬಾ ಎಚ್ಚರದಿಂದ ಹೇಳ್ತಾರೆ. ನಿದ್ರೆ ಹೇಗೆ ಅಂದ್ರೆ ನಮ್ಗೆ ಅವಾರ್ಯ, ತಡಿಲಿಕ್ಕೆ ಆಗಲ್ಲ ನಿದ್ರೆ. ಹಾಗ್ ಬಂದಾಗ ನಿದ್ರೆ, ಮತ್ತೆ ಎಚ್ಚರ, ಮತ್ತೆ ಸಾಧನೆಯಲ್ಲಿ ಮುಳುಗ್ಬೇಕು ಅಂತ. ತುಂಬಾ ಕಷ್ಟ. ನಿದ್ರೆಯ ಹ್ರಿಯತೇನಕ್ತಂ. ಜನರೆಲ್ಲ ತಮ್ಮ ಕಾಲವನ್ನ ಕಳ್ಕೊಳ್ತಾ ಇದ್ದಾರೆ ನಿದ್ರೆಯಿಂದ ರಾತ್ರಿ. ಹಾಗೆ ವ್ಯವಾಯೇನ ನವಂ ವಯಃ. ಹಾಗೆ ಸ್ತ್ರೀಯರ ಸಂಪರ್ಕ, ಸ್ತ್ರೀ ಸಂಭೋಗ ಮಾಡಿ ಮಾಡಿ ಅದರಲ್ಲೇ ಕಾಲ ಕಳೀತಾ ಇದ್ದಾರೆ. ರಾತ್ರಿ ಕಾಲ ಎಲ್ಲ ಅದರಲ್ಲೇ ಕಳೀತಾ ಇದ್ದಾರೆ. ವಯಸ್ಸೆಲ್ಲ, ಆಯುಷ್ಯ ಎಲ್ಲ ಸ್ತ್ರೀ ಸಂಭೋಗದಿಂದಲೇ ಕಳೀತಾ ಇದ್ದಾರೆ ಅನ್ನೋ ಎಚ್ಚರ. ಇನ್ನು ದಿವಾಚ ಅರ್ಥೇಹಯ ರಾಜನ್. ಹಗಲು ಬಂದ್ರೆ ಬೆಳಗಾದ್ರೆ ದುಡ್ಡು ಅಂತ ಸಂಪಾದನೆ ಮಾಡ್ಲಿಕ್ಕೆ ಓಡೋಗ್ತಾ ಇದ್ದಾರೆ. ಅಲ್ಲ, ದುಡ್ಡು ಸಂಪಾದನೆ ಮಾಡೋದು ಹಾಗಾದ್ರೆ ತಪ್ಪ? ಸಂಪಾದನೆ ಮಾಡದೇ ಇದ್ರೆ ಮತ್ತೆ ದಾನ ಧರ್ಮ ಎಲ್ಲ ಯಾರು ಮಾಡೋದು? ದುಡ್ಡು ಸಂಪಾದನೆ ಮಾಡದೇ ಇದ್ರೆ ಎಲ್ರೂ ವೈರಾಗ್ಯ ಶಿಖಾಮಣಿಗಳಾಗಿ ಕೂತ್ರೆ, ಆಗ ಎಲ್ಲರೂ ವೈರಾಗ್ಯ ಶಿಖಾಮಣಿಗಳಾಗಿ ಕೂತ್ರೆ ಆಗ ಸಂಪಾದನೆ ಮಾಡೋದು ಹೇಗೆ? ಯಾರಿಗಾರು ದಾನ ಮಾಡೋದು ಹೇಗೆ? ದಾನ ಧರ್ಮಾದಿಗಳು ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಒಂದ್ ನಿಮಿಷ. ಹೀಗೆ ವೈರಾಗ್ಯ ಆಳ್ತಾ ಎಲ್ರೂ ಕೂತ್ರೆ, ದುಡ್ಡು ಸಂಪಾದನೆ ಮಾಡದೇ ಇದ್ರೆ ಬಹಳ ಕಷ್ಟ ಅಲ್ವಾ? ಹಗಲು ಹೊತ್ತು ಹೋಗಿ ದುಡಿತಾರೆ, ಎಲ್ರು ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಓಡೋಗ್ತಾರೆ ಅಂದ್ರೆ ಇದು ಹೇಗೆ ಅಂದ್ರೆ, ಅದಕ್ಕೆ ವಿಜಯಧ್ವಜ ತೀರ್ಥರು ಈ ಮಾತಿಗೆ ಅರ್ಥೈಸ್ತಾರೆ. ಏನ್ ಅರ್ಥ ಈ ಮಾತಿಗೆ ಅಂದ್ರೆ, ಶುಕಾಚಾರ್ಯ ಹೇಳಿದ ಮಾತಿಗೆ ಈ ಅರ್ಥ ಇಲ್ಲ ಅಪಾರ್ಥಕ್ಕೀಡಾಗ್ಬಿಡ್ತೀವಿ. ಶುಕಾಚಾರ್ಯರೇನು ಅವ್ರು ಓಡಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ರೆ, ಶುಕಾಚಾರ್ಯ ಅವ್ರ ಪಾಡಿಗೆ ವೈರಾಗ್ಯ ಶಿಖಾಮಣಿಗಳ ಓಡಾಡ್ತಾ ಇದ್ರು. ಕುಟುಂಬ ಇದ್ರೆ ಪೋಷಣೆ ಮಾಡ್ಬೇಕು, ಅಗತ್ಯ ಇದೆ, ದುಡ್ಡು ಸಂಪಾದನೆ ಮಾಡ್ಬೇಕು. ಇದು ಗೊತ್ತಿರ್ಲಿಲ್ವಾ ಶುಕಾಚಾರ್ಯರಿಗೆ? ಗೊತ್ತಿದೆ, ದೊಡ್ಡ ಜ್ಞಾನಿಗಳವರು. ಅವ್ರು ಹೇಳೋ ಮಾತಿನ ಅರ್ಥ ಏನು ಅಂದ್ರೆ, ಶ್ರೀ ನಾರಾಯಣ ಆರಾಧನ ಅನುಪಯೋಗಿ ಹಿರಣ್ಯಾದಿ ಆಪಾದನ ಆಯಾಸೇನ ಅಂತ ಹೇಳ್ತಾರೆ. ಅಂದ್ರೆ ನೀವು ದುಡ್ಡನ್ನ ಯಾಕೆ ಸಂಪಾದನೆ ಮಾಡ್ಬೇಕು? ಅದರ ಉದ್ದೇಶ ಏನು? ದೇವರ ಆರಾಧನೆಗೆ ಮೀಸಲಿಡ್ಬೇಕು. ಆ ದುಡ್ಡು ಸಂಪಾದನೆ ಮಾಡೋ ದುಡ್ಡು ಮುಖ್ಯವಾಗಿ ವಿನಿಯೋಗ ಆಗ್ಬೇಕಾಗಿದ್ದು ಭಗವಂತನ ಆರಾಧನೆಗೆ, ಗುರುಗಳ ಆರಾಧನೆಗೆ. ಅದಕ್ಕೆ ಆ ದುಡ್ಡು ಬರ್ಲಿಲ್ಲ ಅಂದ್ರೆ ಅಷ್ಟು ದುಡ್ಡು ಸಂಪಾದನೆ ಮಾಡಿ ಏನು ಉಪಯೋಗ? ಬರೀ ವ್ಯರ್ಥ ಕಾಲ, ವ್ಯರ್ಥ ಆಯಾಸ ಅಷ್ಟೇ ಅಂತ ಈ ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಥೇಹಯ ನಾರಾಯಣ ಆರಾಧನ ಅನುಪಯೋಗಿ ಹಿರಣ್ಯ, ಬಂಗಾರ ಇತ್ಯಾದಿಗಳನ್ನು ಸಂಪಾದನೆ ಮಾಡೋ ಪ್ರಯತ್ನ ಯಾಕೆ ಪಡ್ತೀವಿ? ವ್ಯರ್ಥ ಅದು ಅಂತ ಈ ಅರ್ಥದಲ್ಲಿ ಹೇಳಿತ್ತು. ಅಷ್ಟೇ ಅಲ್ಲ, ಕುಟುಂಬ ಭರಣೇನವ. ಇನ್ ಕೆಲವರು ತಮ್ಮ ಕುಟುಂಬ ಪೋಷಣೆಯಲ್ಲಿ ಮಾಡೋದ್ರಲ್ಲೇ ಇಡೀ ಜೀವನ ಕಳೆದು ಬಿಡ್ತಾರೆ, ಸಾಧನೆಯ ತಂಟೆಗೆ ಹೋಗಲ್ಲ. ಆ ರೀತಿ ಕೇವಲ ದುಡ್ಡನ್ನ ಸಂಪಾದನೆ ಮಾಡ್ತಾ, ಕೇವಲ ವ್ಯಾಪಾರವನ್ನ ಮಾಡ್ತಾ,
ಅಂದ್ರೆ ಬಿಸ್ನೆಸ್ ವ್ಯಾಪಾರವನ್ನ ಮಾಡ್ತಾ ಬೇರೆ ಬೇರೆ ಉದ್ಯೋಗಗಳಲ್ಲಿರ್ತಾ ಕೇವಲ ಕುಟುಂಬ ಪೋಷಣೆ ಮಾಡಿಯೇ ಕಳೆದು ಬಿಡ್ತಾರೆ ಅಂತ. ಕುಟುಂಬ ಪೋಷಣೆ ಮಾಡೋದು ತಪ್ಪು ಅಂತ ಯಾರು ಹೇಳಿಲ್ಲ ಶಾಸ್ತ್ರಕಾರರು, ಅದೊಂದು ನಮ್ಮ ತಲೆಯಲ್ಲಿರ್ಬೇಕು. ಕುಟುಂಬ ಪೋಷಣೆ ಮಾಡ್ಬೇಕು, ಎಷ್ಟು ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ಮಾಡ್ಬೇಕು. ಆದರೆ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಂ ಈಶಪದೆ ಅಂತ ದ್ವಾದಶ ಸ್ತೋತ್ರದಲ್ಲಿ ಹೇಳೋ ಒಂದು ಮಾತಿದೆ ಮಧ್ವಾಚಾರ್ಯರು. ಬಹಳ ಮಾಡ್ಬೇಡಿ, ತುಂಬಾ ಚಿಂತೆ ಅದರಲ್ಲೇ ಮುಳುಗ್ಬೇಡಿ ಅಂತ ತುಂಬಾ ಅನ್ನೋ ಅಂಶಕ್ಕೆ ಒತ್ತು ಕೊಟ್ಟಿದ್ದಾರೆ ಎಲ್ಲಾ ಕಡೆ. ದುಡ್ಡು ಸಂಪಾದನೆ ಮಾಡ್ಬೇಡಿ ಅಂತ ಹೇಳಲೇ ಇಲ್ಲ ಭಾಗವತಲ್ಲಿ. ಸಂಪಾದನೆ ಮಾಡೋ ದುಡ್ಡು ಎಲ್ಲಿ ಖರ್ಚಾಗ್ತಾ ಇದೆ ಅಂತ ಗಮನ ಇದ್ದು ಸಂಪಾದನೆ ಮಾಡಿ ಅಂತ ಅದನ್ನ ಹೇಳ್ತಾ ಇದಾರೆ ಭಾಗವತಲ್ಲಿ. ಒಂದು ಹಾಗಾದ್ರೆ ಎಲ್ಲಾ ದೇವರಿಗೆ ಕೊಟ್ಬಿಡೋದು, ಎಲ್ಲಾ ಗುರುಗಳಿಗೆ ಕೊಟ್ಬಿಡೋದು, ಜೀವನಕ್ಕೇನು ಇಲ್ಲ ಹಾಗೆ ಹೇಳ್ತಾ ಇಲ್ಲ. ಕುಟುಂಬ ಪೋಷಣೆ ಮಾಡ್ಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಬೇಕು. ಆದ್ರೆ ವಿನಿಯೋಗ ಅದಕ್ಕೂ ಒಂದು ಇರ್ಲೇಬೇಕು, ಅದು ಮುಖ್ಯ. ದೇವರ ಆರಾಧನೆಗೆ ವಸ್ತುತ ಎಲ್ಲ ಸಮರ್ಪಣೆ ಅಲ್ಲೇ ಮಾಡ್ಬೇಕು ದೇವರಿಗೆ. ಆದ್ರೂ ಕುಟುಂಬ ಪೋಷಣೆಗೆ ಅಂತ ಇಟ್ಟು ದೇವರ ಆರಾಧನೆ ಮುಖ್ಯವಾಗಿ ಅದಕ್ಕೆ ಜಾಸ್ತಿ ವಿನಿಯೋಗ ಮಾಡಬೇಕು ಅಂತ ಅರ್ಥ. ಈ ಅರ್ಥದಲ್ಲಿ ಇಲ್ಲಿ ವಿವರಣೆ ಮಾಡಿದ್ದಾರೆ. ಇನ್ನು ಅಷ್ಟೇ ಅಲ್ಲ, ಕುಟುಂಬ ಭರಣೆ ಮಾಡ್ಬೇಕು, ಅತಿಯಾದ ಅದರಲ್ಲೇ ಮುಳುಗಿದ್ರೆ ಸಾಧನೆ ಆಗಲ್ಲ ಅನ್ನೋ ದೃಷ್ಟಿಯಲ್ಲಿ ಎಚ್ಚರದ ಮಾತನ್ನ ಹೇಳ್ತಾ ಇದ್ದಾರೆ. ದಿನವಿಡೀ ಬೆಳಗ್ಗೆಯಿಂದ ರಾತ್ರಿ ಎಷ್ಟು ಬೇಕೋ ಅಷ್ಟರಲ್ಲಿದ್ದು ಸಾಧನೆಯ ಮಾರ್ಗಕ್ಕೆ ಬನ್ನಿ ಎನ್ನೋ ಉದ್ದೇಶದಿಂದ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ನಾವಿವತ್ತಿನ ದಿವಸ ಇವರ ಮಾತನ್ನ ಕಡೆಗಣಿಸಿ ಅಯ್ಯೋರು ಹೇಳ್ತಾ ಇರ್ತಾರೆ ಹಂಗೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಮಾಡ್ತಾ ಇದ್ರೆ ಜನ್ಮ ಜನ್ಮಗಳಲ್ಲಿ ಹಾಗೆ ಕಳೀತಾ ಹೋಗ್ತೀವಿ, ಯಾವತ್ತು ಉದ್ಧಾರ ಆಗೋದು. ಆದ್ರಿಂದ ಆದಷ್ಟು ಸಂಪಾದನೆ ಮಾಡೋ ದುಡ್ಡಾಗ್ಲಿ, ನಮಗಿರುವಂತಹ ಆಯುಷ್ಯ ಆಗ್ಲಿ, ನಾವು ಯೋಚನೆ ಮಾಡ್ಬೇಕು ಇದು ಎಲ್ಲಿ ವಿನಿಯೋಗ ಆಗ್ತಾ ಇದೆ, ಸಾರ್ಥಕ ಆಗ್ತಾ ಇದೆಯಾ ಇಲ್ವಾ. ಬೇಡದೇ ಇರೋ ಕಡೆ ಖರ್ಚಾಗ್ತಾ ಇದೆ ಅಷ್ಟೇ ಹೊರತು ಅಂಥ ಖರ್ಚು ಮಾಡ್ಲಿಕ್ಕೋಸ್ಕರ ಅಷ್ಟೊಂದು ಸಂಪಾದನೆ ಮಾಡಿ ಕಷ್ಟ ಪಡೋದು ಯಾಕೆ. ತುಂಬಾ ಸಹಾಯ ಮಾಡ್ಲಿಕ್ಕೆ ಭಗವಂತ ನಿಂತಿದ್ದಾನೆ, ಗುರುಗಳು ನಿಂತಿದ್ದಾರೆ, ಕಾಯ್ತಾ ಇದ್ದಾರೆ. ಸೇವೆ ಮಾಡಿದ್ರೆ ಬೇಗ ಅನುಗ್ರಹ ಮಾಡ್ಲಿಕ್ಕೆ. ಜನ್ಮ ಜನ್ಮಗಳಿಂದ ಮುಕ್ತಿ ಅದು. ಈ ದುಡ್ಡು ಸಂಪಾದನೆ ವ್ಯರ್ಥವಾಗಿ ಬೇರೆ ಕಡೆ ವಿನಿಯೋಗ ಆಗ್ತಾ ಇದ್ರೆ ಅದರಿಂದ ಹಾನಿಯೇ ಜಾಸ್ತಿ ಹೊರತು ಲಾಭ ಏನೂ ಕೂಡ ಇಲ್ಲ. ಅದನ್ನ ಶುಕಾಚಾರ್ಯರು ತಮ್ಮ ಮಾತಿನ ಮುಖಾಂತರ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಮಾತಿದೆ, ಕುಟುಂಬ ಪೋಷಣೆಯನ್ನ ಮಾಡಬೇಕು ಅಂತ. ಎಂದಿಗೂ ಕೂಡ ಕುಟುಂಬವನ್ನ ಬಿಡಬಾರ್ದು. ತಂದೆ ತಾಯಿಗಳನ್ನ ಬಿಟ್ಟು ವೈರಾಗ್ಯ ಸ್ವೀಕಾರ ಮಾಡಿ ಎಲ್ಲೋ ಕಾಡಿಗೆ ಹೋಗು ತಪಸ್ ಮಾಡ್ಬೇಕು ಅಂತ ಭಾಗವತ ಹೇಳ್ತಾ ಇಲ್ಲ. ತಂದೆ ತಾಯಿಗಳಿದ್ದಾಗ ಅವರ ಸೇವೆ ಮಾಡಿ ಕುಟುಂಬ ಪೋಷಣೆ ಮಾಡೋದು ಮುಖ್ಯ ಕರ್ತವ್ಯ. ಅದನ್ನ ಮಾಡದೆ ಅವನು ವೈರಾಗ್ಯ ಶಿಖಾಮಣಿ ಅಂತ ಅನ್ಕೊಂಡು ಕಾಡಿಗೆ ಹೋಗಿ ಕೂತ್ರೆ ಅವನಿಗೇನ್ ಮೋಕ್ಷ ಸಿಗಲ್ಲ, ಇನ್ನು ಪಾಪಿಷ್ಠನಾಗ್ತಾನೆ. ಅದನ್ನ ತಂದೆ ತಾಯಿಯ ಸೇವೆಯನ್ನ ಮಾಡ್ಬೇಕು, ಹೆಂಡತಿಯನ್ನ ನೋಡ್ಕೊಬೇಕು, ಮಕ್ಕಳನ್ನ ನೋಡ್ಕೊಳ್ಬೇಕು, ಅದು ಕರ್ತವ್ಯ. ಭಾಗವತ ಹೇಳಿದಾರೆ ಅನ್ಬಿಟ್ಟು ಎಲ್ಲ ಬಿಟ್ಟು ದಿಢೀರಂತ ಎಲ್ಲರನ್ನು ಅಸ್ತವ್ಯಸ್ತ ಮಾಡಿ ಇವರು ಅಸ್ತವ್ಯಸ್ತರಾಗಿ ಹೋಗ್ಬಿಡ್ಬೇಕು ಅಂತ ಅರ್ಥ ಅಲ್ಲ, ಭಾಗವತದ ಅಭಿಪ್ರಾಯ ಆಗಿಲ್ಲ. ಆದರೆ ಅದರಲ್ಲೇ ಮುಳುಗ್ಬೇಡಿ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಪೋಷಣೆಯನ್ನ ಮಾಡಿ ನಿಮ್ಮ ಸಾಧನೆ ನೀವು ಮಾಡ್ಕೊಳ್ತಾ ಇರಿ ಅಂತ ಈ ಅರ್ಥದಲ್ಲಿ. ಆಗ ಒಂದು ಮನುಸ್ಮೃತಿ ಮಾತನ್ನ ಉಲ್ಲೇಖ ಮಾಡ್ಬೇಕು, ಧರ್ಮಶಾಸ್ತ್ರದ ಮಾತು. ಇದನ್ನ ವಿಜಯಧ್ವಜ ತೀರ್ಥರು ಉಲ್ಲೇಖ ಮಾಡ್ತಾರೆ. ನಾವು ಯಾಕೆ ಭಾಗವತ ಮೂಲ ಶ್ಲೋಕ ಅಷ್ಟೇ ನೋಡ್ಕೊಂಡು ಹೋದ್ರೆ ಅರ್ಥ ಆಗಲ್ಲ, ಟಿಪ್ಪಣಿ ಯಾಕೆ ಬೇಕು ಅಂದ್ರೆ ಈ ಅರ್ಥ ತಿಳ್ಕೊಳ್ಲಿಕ್ಕೆ. ಸುಮ್ನೆ ಭಾಗವತ ಹಾಗೆ ಮೇಲ್ನೋಟಕ್ ನೋಡಿದ್ರೆ ಟಿಪ್ಪಣಿ ನೋಡ್ದೇನೆ ಅನರ್ಥಕ್ಕೀಡಾಗೋದು ಜಾಸ್ತಿ. ಏನ್ ಹೀಗೆಲ್ಲ ಭಾಗವತ ಶುಕಾಚಾರ ಉಪದೇಶ ಕೊಡ್ತಾರೆ, ಇದೆಲ್ಲ ಸಾಧ್ಯನ, ಸುಮ್ನೆ ಏನೇನೋ ಹೇಳ್ತಾರೆ ಅಂತ ನಮ್ಗೆ ಅನ್ಸುತ್ತೆ. ವಾಸ್ತವಿಕವಾಗಿ ಹಾಗಲ್ಲ. ವಾಸ್ತವಿಕವಾಗಿ ಏನಂತಂದ್ರೆ ಯಾವುದೇ ಒಂದು ಕರ್ಮಗಳನ್ನ ಮಾಡಬೇಕಾದ್ರೆ ಆ ಕರ್ಮ ಎಷ್ಟಕ್ಕೆ ಸೀಮಿತ ಅನ್ನೋದರ ಎಚ್ಚರಿಕೆ ನಮ್ಗಿರ್ಬೇಕು ಅಂತ ಪ್ರತಿ ಕೆಲಸದಲ್ಲಿ. ಅದು ಎಚ್ಚರಿಕೆಯಿಂದ ಮಾಡಿ ಅನ್ನೋದ್ರಲ್ಲಿ ತಾತ್ಪರ್ಯ. ಅದನ್ನ ಟಿಪ್ಪಣಿಕಾರರು ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ಅದರಲ್ಲಿ ಮನುಸ್ಮೃತಿಯ ಒಂದು ಮಾತನ್ನ ಹೇಳ್ತಾರೆ. ಈ ಮಾತಿನ ಅರ್ಥ ತುಂಬಾ ಸೊಗಸು. ಈ ಮಾತು ತುಂಬಾ ನೆನಪಿಸ್ಕೊಳ್ಬೇಕು. ವೃದ್ಧೌ ಚ ಮಾತಾ ಪಿತರೌ ಸಾಧ್ವಿ ಭಾರ್ಯ ಶಿಶುಸುತಃ ಅಪ್ಯಕಾರ್ಯ ಶತಂ ಕೃತ್ವಾ ಭರ್ತವ್ಯ ಮನುರಬ್ರವೀತ್ ಅಂತ ಒಂದ್ ಮಾತು. ತಂದೆ ತಾಯಿಗಳು ವಯಸ್ಸಾಗಿದೆ, ತುಂಬಾ ವಯಸ್ಸಾಗಿದೆ ತಂದೆ ತಾಯಿಗಳಿಗೆ. ಹಾಗೆ ವಯಸ್ಸಾಗದೆ ಇರೋ ತಂದೆ ತಾಯಿಗಳು ನೋಡ್ಕೊಬಾರ್ದು ಅಂತಲ್ಲ, ವಯಸ್ಸಾಗಿದೆ ತಂದೆ ತಾಯಿಗಳಿಗೆ, ವೃದ್ಧರಾಗಿದ್ದಾರೆ. ಹಾಗೆ ಸಾಧ್ವಿ ಭಾರ್ಯ, ಒಳ್ಳೆ ಹೆಂಡತಿ, ಪತಿವ್ರತೆ, ಸಾಧ್ವಿ ಭಾರ್ಯ, ಶಿಶುಹು ಸುತಃ, ಚಿಕ್ಕ ಮಗು, ಇವರೆಲ್ಲ ಇದ್ದಾಗ ನನಗೆ ವೈರಾಗ್ಯ ಬಂದಿದೆ ಅಂತ ಕಾಡಿಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಕುಟುಂಬ ಪೋಷಣೆ ಮಾಡ್ದೇನೆ ಅದಕ್ಕಿಂತ ನರಕ ಮತ್ತೆ ಅವನಿಗೆ ಸಿಗಲ್ಲ. ಅದನ್ನ ಅದು ಪೋಷಣೆ ಮಾಡೋ ಅಗತ್ಯ ಇದೆ, ಪೋಷಣೆ ಮಾಡ್ಲೇಬೇಕು. ಅದರಲ್ಲೂ ಮನು ಏನ್ ಹೇಳ್ತಾನೆ ಮಾತು ಅಂದ್ರೆ ಅಕಾರ್ಯ ಶತಂಕೃತ್ವ ಭರ್ತವ್ಯ ಮನುರಬ್ರವೀತ್. 100 ತಪ್ಪು ಕೆಲಸ ಮಾಡಬಾರ್ದು ಕೆಲಸ ಮಾಡಾದ್ರೂ ಕಾಪಾಡು, ನಿನ್ ಕರ್ತವ್ಯ.
ಅವ್ರನ್ನ ಹೊರಗಡೆ ಹಾಕೋಂಗಿಲ್ಲ. ತಂದೆ ತಾಯಿಗಳು ವೃದ್ಧರಾದವ್ರನ್ನ ಹೊರಗೆ ಹಾಕೋದು, ಸಾಧ್ವಿಯಾದ ಹೆಂಡತಿನ ಹೊರಗೆ ಹಾಕೋದು, ಮಕ್ಕಳನ್ನು ಹೊರಗೆ ಹಾಕ್ಬಿಡೋದು. ಹೊರಗೆ ಹಾಕ್ಬಿಟ್ಟು ತಾನು ಆರಾಮ ಮನೇಲಿರೋದು. ಇದಲ್ಲ, ಆ ರೀತಿ ಮಾಡ್ಲೇಬಾರ್ದು. ಇದು ತಪ್ಪು. ಅದು ವೈರಾಗ್ಯ ದ್ಯೋತಕ ಅಲ್ಲ. ಪ್ರತಿಯೊಬ್ಬರ ಕರ್ತವ್ಯ ಏನು? ಕುಟುಂಬ ಧಾರಣೆ, ಕುಟುಂಬ ಪೋಷಣೆ ಅದು ಮುಖ್ಯ ಅಂತ ಧರ್ಮಶಾಸ್ತ್ರ ಹೇಳ್ತಾ ಇದೆ. ಇದೊಂದು ಧರ್ಮಾಚರಣೆ. ಭಾಗವತ ಹೇಳಲಿಕ್ಕೆ ಹೊರಟಿರೋದೇ ಧರ್ಮಾಚರಣೆಗಾಗಿ, ಅದ್ರಲ್ಲಿ ಒಳ್ಳೆ ಗುಣಗಳನ್ನು ಸಂಪಾದನೆ ಮಾಡ್ಲಿಕ್ಕೆ. ಹೊರಗಡೆ ಹಾಕಿದ್ರೆ ಇಲ್ಲ, ಕರ್ತವ್ಯ ಭರಣೆ ಮಾಡಬೇಕು. ಅಕಾರ್ಯ ಶತಂ ಅಂತಾರೆ. 100 ತಪ್ಪಾದ್ರೂ ಮಾಡಿ, ಅಕಾರ್ಯ ನೀವು ಏನೋ ಒಂದು ಪೋಷಣೆ ಮಾಡ್ಲೇಬೇಕು ಅಂತ. ಹಾಗಂತ ಹೇಳಿ ಮಾಡೋದೆಲ್ಲ ಕೆಟ್ಟ ಆಚರಣೆ ಮಾಡ್ಕೊಂಡೆ, ಕೆಟ್ಟ ಮಾರ್ಗ ಹಿಡ್ದೆ, ಕೆಟ್ಟ ರೀತಿ ದುಡ್ಡು ಸಂಪಾದನೆ ಮಾಡೇ ಪೋಷಣೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಅವ್ರನ್ನ ಬಿಡಬಾರ್ದು ಅನ್ನೋಲ್ಲಿ ವಾಕ್ಯಗಳಿಗೆ ತಾತ್ಪರ್ಯ. ಮನುಸ್ಮೃತಿಯ ಈ ಮಾತಿಗೆ ಏನರ್ಥ ಅಂದ್ರೆ, ಎಂದಿಗೂ ವೃದ್ಧರಾದ ಮಾತಾ ಪಿತರು, ತಂದೆ ತಾಯಿ, ಸಾಧ್ವಿ ಭಾರ್ಯ, ಪತಿವ್ರತ ಸ್ತ್ರೀ, ತನ್ನ ಹೆಂಡತಿ, ಶಿಶುಸುತಃ ಮಗು, ಹೀಗೆ ಇವರು ಯಾರನ್ನು ಕೂಡ ಹಾಗೆ ಬಿಟ್ಟು ಹೋಗೋಂಗಿಲ್ಲ. ಅವ್ರ ಪೋಷಣೆ ಮಾಡೋದು ಅಗತ್ಯ. ಅಲ್ಲಿ 100 ತಪ್ಪು ಮಾಡಿದ್ರು ಚಿಂತೆ ಇಲ್ಲ ಅನ್ನೋದ್ರ ಅಭಿಪ್ರಾಯ ಪೋಷಣೆಯಲ್ಲಿ ಒತ್ತು ಕೊಡ್ಬೇಕು ಹೊರತು 100 ತಪ್ಪು ಮಾಡಿ ಅಲ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಹೇಗಾದ್ರೂ ಮಾಡಿ ಅವರು ಪೋಷಣೆ ಮಾಡಬೇಕು ಅನ್ನೋ ಅರ್ಥದಲ್ಲಿ. ಇಷ್ಟನ್ನ ನಿರೂಪಣೆ ಮಾಡಿ ಒಂದು ಅನುಮಾನ ಹೇಳ್ತಾರೆ ಯಾದುಪತ್ಯದಲ್ಲಿ. ಅನುಮಾನ ಅಂದ್ರೆ ಸುಧಾ ನೆನಪಾಗತ್ತೆ ನಮ್ಗೆ, ಸುಧಾ ಗ್ರಂಥಲೆಲ್ಲ ಬರುತ್ತೆ. ಹಾಗೆ ಇಲ್ಲೂ ಒಂದು ಕೂಡ ಒಂದು ಮಾತು ಬಂದಿದೆ. ನಮ್ಗೆ ಅನುಮಾನ ಎಲ್ಲೆಲ್ಲೂ ಉಪಯೋಗಕ್ಕೆ ಬರುತ್ತೆ ನೋಡಿ, ಭಾಗವತಲ್ಲೂ ಅದ್ರ ಉಪಯೋಗ ಇದೆ. ಇದೇನ್ ಹೇಳ್ತಾರೆ, ಯಾರ್ಯಾರು ತುಂಬಾ ಕೇಳ್ಬೇಕು ಅಂತ ಅನ್ಕೊಂಡಿರ್ತಾರೆ, ಬೇಡದೇ ಇರೋದನ್ನೆಲ್ಲ ಕೇಳ್ತಾ ಇದಾರಲ್ಲ, ಹಾಗೆ ಯಾವ್ದು ಬೇಡವೋ ಅದನ್ನೆಲ್ಲ ಕೇಳ್ತಾ ಇರೋ ಮಾತು ಕೇಳ್ತಾ ಇರ್ತಿರಲ್ಲ, ಆ ತರದವ್ರು ಮನುಷ್ಯರು ಯಾರಿರ್ತಾರೆ, ನ ಸಮ್ಯಕ್ ದಾನಿನಃ, ಅವರೆಲ್ಲ ಒಳ್ಳೆ ದಾನಿಗಳಲ್ಲ. ಯಾಕೆ ಅಂದ್ರೆ ವ್ಯರ್ಥ ಆಯುಷ್ಯ ಹರಣ ಕರ್ತೃತ್ವ, ಎಲ್ಲ ವ್ಯರ್ಥವಾಗಿ ಆಯುಷ್ಯವನ್ನ ಹಾಳು ಮಾಡ್ಕೊಳ್ಳಿಕ್ಕೆ ಏನೇನ್ ಬೇಕೋ ಅದನ್ನ ಮಾಡ್ಕೊಳ್ತಾ ಇದಾರೆ ಅಂಥವ್ರು. ಆದ್ರಿಂದ ಇಂತಹ ವಿವಾದಾಸ್ಪದವಾದ ಯಾವ ವ್ಯಕ್ತಿಗಳಿದ್ದಾರೆ, ಅನೇಕ ಮಾತುಗಳನ್ನ ಕೇಳಿ ಅನೇಕ ರೀತಿ ವರ್ತಿಸ್ತಾ ಇರ್ತಾರೆ. ಜೀವನದಲ್ಲಿ ಮಾರ್ಗನೇ ಇಲ್ಲ, ಯಾವ ದಾರಿಲಿ ಹೋಗ್ಬೇಕು, ಯಾವ್ದನ್ ಮುಟ್ಟಬೇಕು, ಲಕ್ಷ್ಯ ಏನು ದೃಷ್ಟಿ ಇಲ್ಲ, ಸುಮ್ನೆ ಒಂದ್ ದಾರಿಲಿ ಬಿದ್ದಿದ್ದೀವಿ, ಎಲ್ಲೋ ಹೋಗ್ತಾ ಇದೀವಿ ಅಂತ. ಹೀಗೆ ವ್ಯರ್ಥವಾಗಿ ಆಯುಷ್ಯವನ್ನ ಕಳ್ಕೊಳ್ಳೋರು ಯಾರ್ಯಾರಿದ್ದಾರೆ ಅವರೆಲ್ಲ ಜ್ಞಾನಿಗಳೇ ಅಲ್ಲ, ಅವ್ರ ಮಾತು ಕೇಳ್ಬೇಡಿ ಅಂತ. ಇಷ್ಟು ಒಂದು ಅನುಮಾನದ ರೀತಿಯಲ್ಲಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಇಷ್ಟಾಗಿ ಮುಂದಕ್ಕೆ ಹೋಗೋಣ. 4ನೆಯ ಶ್ಲೋಕ. ದೇಹಾಪತ್ಯ ಕಲತ್ರಾದಿಷು ಆತ್ಮದೈನ್ಯೇಷು ಅಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಪಶ್ಯನ್ನಪಿ ನ ಪಶ್ಯತಿ ಅಂತ, ನೋಡ್ತಾ ಇದ್ರು ನೋಡ್ದೇ ಇರೋ ಹಾಗೆ ಅಂತ ನಾವ್ ಹೇಳ್ತಾ ಇರ್ತೀವಿ ಕನ್ನಡದಲ್ಲಿ. ಅದೇನು ನೋಡ್ತಾ ಇದ್ರು ದೇವರ ಮೂರ್ತಿನ, ಯಾಕೋ ನೋಡ್ದಾಗ ಆಗ್ಲಿಲ್ಲ ಅಂತ. ಇದು ನಮ್ ಬಗ್ಗೆ ಹೇಳ್ತಾರೆ ಶುಕಾಚಾರ್ಯರು. ನೀವ್ ಅದನ್ನ ಯೋಚಿಸಿ, ಅದಲ್ಲ ದೇವರ ಬಗ್ಗೆಯಲ್ಲಿ. ದೇವರ ಮೂರ್ತಿ ನೋಡಿದ್ರು ಕೂಡ ನೋಡ್ದೇ ಇರೋ ಹಾಗೆ ಆಯ್ತಲ್ವಾ ಅಂತ ಯೋಚಿಸೋದು ಅದು ಬೇರೆ. ಪಶ್ಯನ್ನಪಿ ನ ಪಶ್ಯತಿ, ನೋಡಿದ್ರು ನೋಡ್ಲಿಲ್ಲ ಇವನು ಹಾಗೆ ಅಂತ. ಆದ್ರೆ ಹಾಗೆ ಹೇಳ್ತಾರೆ ಶುಕಾಚಾರ್ಯ. ಇಲ್ಲಿ ಹೇಳ್ತಾರೋ ಅಭಿಪ್ರಾಯ ಹೀಗೆ, ಮನುಷ್ಯರಿಗೆ ತಮ್ಮ ನಾಶ ಗೊತ್ತಿದೆ, ಇಲ್ಲಿ ಹೋಗಿ ಹಳ್ಳಕ್ ಬೀಡ್ತಾ ಇದೀರಿ ಅಂತ ಗೊತ್ತಿದೆ, ಗೊತ್ತಿದ್ರು ಗೊತ್ತಿಲ್ದೇ ಇರೋರ್ ತರ ಹೋಗ್ತಾರಲ್ಲ ಅಂತ. ಗೊತ್ತಿದ್ರು ನೋಡ್ತಾ ಇದ್ರು ನೋಡದೇ ಇರೋ ರೀತಿಯಲ್ಲಿ ಹೋಗಿ ತಮ್ಮ ನಾಶಕ್ಕೆ ತಾವೇ ಕಾರಣ ಆಗ್ತಾರೆ, ತಮ್ಮ ಆಯುಷ್ಯವನ್ನು ತಾವೇ ವ್ಯರ್ಥವಾಗಿ ಕಳ್ಕೊಳ್ತಾರೆ ಅನ್ನೋ ಮಾತನ್ನ ಇಲ್ಲಿ ಶುಕಾಚಾರ್ಯರು ನಿಧನಂ ಪಶ್ಯನ್ನಪಿ, ತನ್ನ ನಾಶ ತನ್ನ ಸಾವು ಅವನೇ ನೋಡ್ತಾ ಇದ್ದಾನೆ ಮನುಷ್ಯ, ಆದ್ರೂ ನ ಪಶ್ಯತಿ, ನೋಡ್ದೇ ಇರೋ ತರ ಹೋಗ್ತಾ ಇದ್ದಾನೆ, ವರ್ತಿಸ್ತಾ ಇದ್ದಾನೆ. ಇದಕ್ಕೇನ್ ಹೇಳ್ಬೇಕು? ಪ್ರಮತ್ತಃ, ಹುಚ್ಚ ಅಂತಾರೆ. ಮನುಷ್ಯರೆಲ್ಲ ಹುಚ್ಚರಾಗ್ಬಿಟ್ಟಿದ್ದಾರೆ. ಅವ್ರು ಅವತ್ತಿನ ದಿವ್ಸ ಅನ್ಕೊಂಡ್ರು ಶುಕಾಚಾರ್ಯರು ಹುಚ್ಚರು ಅಂತ, ಅವ್ರನ್ನ ಯಾರ್ಯಾರು ಹುಚ್ಚರು ಅಂತ ಅನ್ಕೊಂಡ್ರು, ಇವ್ರುಗಳೆಲ್ಲ ಹುಚ್ಚರು ಯಾರು ಅನ್ಕೊಂಡ್ರು. ಆ ಸ್ತ್ರೀಯರು ಬಾಲಕರು ಅವ್ರಿಗೆ ಪರಿವೇ ಇಲ್ಲ, ಅಜ್ಞಾನಿಗಳು. ಶುಕಾಚಾರ್ಯ ಆಚೆಯಿಂದ ಬಂದ್ರೆ ಅವರು ಸುಮ್ನೆ ಹಾಗೆ ಯಾರು ಇವರು ಅಂತ ನೋಡ್ತಾ ಬರ್ತಾ ಇದ್ದಾರೆ. ದೊಡ್ಡ ಜ್ಞಾನಿಗಳು, ಅವ್ರ ಬಗ್ಗೆ ಹುಚ್ಚರು ಅನ್ಕೊಳ್ತಾ ಇದ್ದಾರೆ. ಆದ್ರೆ ಎಲ್ಲರೂ ಹುಚ್ಚರು ಮನುಷ್ಯರು. ಯಾಕೆ? ಪಶ್ಯನ್ನಪಿ ನ ಪಶ್ಯತಿ ನಿಧನಂ, ತಮ್ಮ ನಾಶ ತಮಗೆ ಗೊತ್ತಿಲ್ಲ. ಯಾಕೆ ಅಂದ್ರೆ ಇದಕ್ಕೆ ಒಂದು ಕಾರಣ ಕೊಡ್ತಾರೆ. ಯಾಕೆ ನಮ್ಗೆ ದೇವರ ಬಗ್ಗೆ ತಿಳುವಳಿಕೆ ಬರ್ತಾ ಇಲ್ಲ, ಯಾಕೆ ನಾವು ದೇವರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ದೇವರು ಯಾಕೆ ದರ್ಶನ ಕೊಡ್ತಾ ಇಲ್ಲ ಅಂತೆಲ್ಲ. ಅಷ್ಟೇ ಅಲ್ಲ, ಈ ಕುಟುಂಬ ಪೋಷಣೆಗಾಗಿ ಯಾಕೆ ವ್ಯರ್ಥವಾಗಿ ಆಯುಷ್ಯ ಕಳಿತಾನ್ ಮನುಷ್ಯ, ಯಾಕೆ ಅವನು ಗೊತ್ತಾಗ್ತಾ ಇಲ್ವಾ? ತನ್ನ ಜೀವನ ಕ್ಷೀಣಿಸಿ ಹೋಗ್ತಾ ಇದೆ, ಕಾಲ ಕಳೀತಾ ಇದೆ. ಅಷ್ಟಾದ್ರೂ ಕೂಡ ಅಲ್ಲೇ ಮುಳುಗಿದಾರಲ್ಲ, ಇದು ಹೇಗೆ?
ಅದೇ ಅಸತ್ಸು ಅದು ಅಮಂಗಳಕರ ಅಂತೆ. ಅಸತ್ ಅನ್ನೋ ಶಬ್ದಕ್ಕೆ ವಾಸ್ತವಿಕವಾಗಿ ಸಂಸ್ಕೃತದಲ್ಲಿ ಇಲ್ಲ ಅಂತ ಅರ್ಥ. ಸತ್ ಅಂದ್ರೆ ಇರೋದು, ಅಸತ್ ಅಂದ್ರೆ ಇಲ್ಲದೆ ಇರೋದು ಅಂತ. ಆದ್ರೆ ಹಾಗಲ್ಲ, ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ 17ನೇ ಅಧ್ಯಾಯದಲ್ಲಿ. ಅಲ್ಲಿ ಸತ್ ಅಂದ್ರೆ ಮಂಗಳ, ಅಸತ್ ಅಂದ್ರೆ ಅಮಂಗಳ ಅಂತ ಅರ್ಥ ಬರೆದಿದ್ದಾರೆ. ಅದನ್ನ ಇಲ್ಲಿ ವಿಜಯಧ್ವಜ ತೀರ್ಥರು ನೆನಪಿಸ್ತಾರೆ. ಇದೆಲ್ಲ ತುಂಬಾ ಸೊಗಸು. ಈ ತರ ಟಿಪ್ಪಣಿ ಬಿಟ್ಟು ಓದೋ ಹಾಗೆ ಇಲ್ಲ ಭಾಗವತ. ಇಲ್ಲೊಂದು ಶ್ಲೋಕ ಬಂದಿದೆ, ಅದನ್ನ PDF ಅಲ್ಲೂ ನೀವು ನೋಡ್ಬೋದು. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇ ತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಶಬ್ದ ಪಾರ್ಥ ಯುಜ್ಯತೆ. ಅರ್ಜುನನಿಗೆ ಹೇಳೋ ಮಾತು ಕೃಷ್ಣ. ಸತ್ ಅಂದ್ರೆ ಒಳ್ಳೆಯದು, ಮಂಗಳ ಕೆಲಸ ಅಂತ ಅರ್ಥ. ಅಸತ್ ಅಂದ್ರೆ ಕೆಟ್ಟದ್ದು ಅಂತ ಅರ್ಥ ಆಯ್ತು. ಹಾಗಾದ್ರೆ ಕೆಟ್ಟದ್ದು ಏನು, ಅಮಂಗಲಕರ ಯಾವುದು? ನಮ್ಮ ದೇಹನೇ ಅದು ಕೆಟ್ಟದ್ದಂತೆ. ಯಾಕೆ ದೇಹದ ಮೇಲೆ ಜಾಸ್ತಿ ವ್ಯಾಮೋಹ ಇತ್ತು ಅಂದ್ರೆ ಅದೇ ಸಾಕಂತೆ ಜೀವನ ಹಾಳು ಮಾಡ್ಕೊಳ್ಲಿಕ್ಕೆ, ಆಯುಷ್ಯ ವ್ಯರ್ಥ ಆಗ್ಲಿಕ್ಕೆ. ಇನ್ನು ಮಕ್ಕಳ ಮೇಲೆ ಜಾಸ್ತಿ ಅತಿಯಾದ ವ್ಯಾಮೋಹ, ಕಲತ್ರ ಹೆಂಡತಿಯ ಮೇಲೆ ಅತಿಯಾದ ವ್ಯಾಮೋಹ, ಹೀಗೆ ಏನೇನು ಬೇಕೋ ಆತ್ಮ ದೈನ್ಯೇಶು, ನಮ್ಮನ್ನ ನಾವೇ ದೀನರನ್ನಾಗಿ ಬಡವರನ್ನಾಗಿ ಮಾಡ್ಕೊಳ್ಳಿಕ್ಕೆ ಇದೆಲ್ಲ ಕಾರಣ ಆಗತ್ತಂತೆ. ದೇಹ, ಅಪತ್ಯ, ಕಲತ್ರ, ಹೆಂಡತಿ ಅಂತ. ಇದರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಎಚ್ಚರಿಕೆ ಇರ್ಬೇಕು. ಹಾಗಂತ ಎಲ್ಲ ಬಿಡು ಅಂತ ಹೇಳ್ತಾ ಇಲ್ಲ ಶಾಸ್ತ್ರ. ಮತ್ತೆ ಅದೊಂದು ಎಚ್ಚರ ಇರ್ಬೇಕು. ಅವರನ್ನು ಸಾಧನಾ ಮಾರ್ಗಕ್ಕೆ ಎಳ್ಕೊಂಡ್ ಬಾ ಅಂತ ಹೇಳ್ತಾ ಇರೋದು ಶಾಸ್ತ್ರ. ನೀನು ಹೋಗೋ ಸಾಧನಾ ಮಾರ್ಗಕ್ಕೆ, ಧರ್ಮ ಕೆಲಸಕ್ಕೆ ನಿನ್ನ ಮಕ್ಕಳು, ನಿನ್ನ ದೇಹ, ನಿನ್ನ ಹೆಂಡತಿ ಬರ್ಲಿಲ್ಲ ಅಂದ್ರೆ ವ್ಯರ್ಥ. ಆವಾಗ ನೀನು ಅವ್ರ ಜೊತೆ ಇದ್ದು ಮಾಡ್ತಾ ಸಾಧನೆ ಮಾಡ್ತಾ ಕೂತ್ರೆ ಏನ್ ಸಾಧನೆ ಅದು? ಅದು ಲೌಕಿಕ ಸಾಧನೆ ಆಯ್ತು, ಅದು ಆಧ್ಯಾತ್ಮಿಕ ಸಾಧನೆ ಅಲ್ಲ ಅಂತ ಇದು ಶುಕಾಚಾರ್ಯರ ಅಭಿಪ್ರಾಯ. ತೇಷು ಪ್ರಸಕ್ತ, ಅಲ್ಲೇ ಮುಳುಗ್ ಬಿಡಿದಾನೆ ಮನುಷ್ಯ. ಮುಳುಗಿ ಮುಳುಗಿ ತನ್ನ ಸಾವು ತಾನು ನೋಡ್ತಾ ಇಲ್ಲ. ಪಶ್ಯನ್ನಪಿ ನ ಪಶ್ಯತಿ ಅಂತ ಹೀಗೆ ಎಚ್ಚರವನ್ನ. ಪರೀಕ್ಷಿತ್ ರಾಜನಿಗೆ ಇದೆಲ್ಲ ಯಾಕ್ ಬೇಕೀಗ? ಪರೀಕ್ಷಿತ್ ರಾಜ ಎಲ್ಲಾ ಬಿಟ್ಟು ಬಂದಿರೋಂತಾನೆ ಅವನು. ಅದಕ್ಕೆ ಪರೀಕ್ಷಿತ್ ರಾಜ ಕೇಳಿದ ಪ್ರಶ್ನೆ ಬೇರೆಯವ್ರಿಗೋಸ್ಕರನೇ ಮುಖ್ಯವಾಗಿರೋ ಪ್ರಶ್ನೆ ಇದು, ಲೋಕಕ್ಕೆ ಹಿತ ಆಗ್ಲಿ ಅನ್ನೋ ಪ್ರಶ್ನೆ. ಯಾಕೆಂದ್ರೆ ಇದೆಲ್ಲ ಯಾಕೆ ಪರೀಕ್ಷಿತ್ ರಾಜನಿಗೆ ಅವ್ರು ಹೇಳ್ತಾ ಕೊಡ್ಬೇಕು ಶುಕಾಚಾರ್ಯರು? ಅವನು ಮರಣ ಕಾಲದಲ್ಲಿದ್ದಾನೆ, ದೇವರ ಚರಿತ್ರೆ, ಕೃಷ್ಣನ ಚರಿತ್ರೆ ಒಂದಿಷ್ಟು ಹೇಳಿ ಅವನು ಮೋಕ್ಷ ಕೊಡಿಸಿದ್ರೆ ಸಾಕಾಗ್ತಾ ಇತ್ತು. ಆದ್ರೆ ಅದು ಉದ್ದೇಶ ಇಲ್ಲ. ದೈವ ಸಂಕಲ್ಪ ಏನಿದೆ, ಪರೀಕ್ಷಿತ್ ರಾಜನ ನೆಪದಲ್ಲಿ ಲೋಕದಲ್ಲಿರೋ ಮನುಷ್ಯರಿಗೆಲ್ಲ ಒಂದು ಬುದ್ಧಿವಾದ ಹೇಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಶುಕಾಚಾರ್ಯರು ಈ ರೀತಿಯೆಲ್ಲ ಉಪದೇಶವನ್ನ ಪರೀಕ್ಷಿತ್ ರಾಜನಿಗೆ ಕೊಡ್ತಾ ಇದ್ದಾರೆ. ಇಲ್ಲೆಲ್ಲ ಅಸತ್ ಅನ್ನೋ ಶಬ್ದಕ್ಕೆ ಪುನಃ ನಾವು ನೆನಪಿಸ್ಕೊಳ್ಬೇಕಾಗಿದ್ದು, ಅದು ಒಳ್ಳೇದು ಅಂತ ಈ ಸತ್ ಶಬ್ದಕ್ಕೆ ಹೇಗೆ ಅರ್ಥ ಮಾಡ್ತೀವೋ ಹಾಗೆ ಅಸತ್ ಅಂದ್ರೆ ಇಲ್ಲಿ ಅಮಂಗಳ ಅಂತ ಅರ್ಥ. ಕೆಲವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಸುಳ್ಳು ಸುಳ್ಳು ಅಂತ ಅರ್ಥ ಮಾಡ್ಬಿಟ್ಟಿದ್ದಾರೆ. ಅದೇನಂದ್ರೆ ಒಂದು ಉಲ್ಲೇಖ ಮಾಡಿದ್ದಾರೆ. ಈಗ ತಂದೆ ತಾಯಿಯರ ಮರಣ ನೋಡ್ತಾ ಇರ್ತಾನಂತೆ. ನಮ್ಮ ತಂದೆ ಶಾಶ್ವತ ಅಲ್ಲ, ನಮ್ಮ ತಾಯಿ ಶಾಶ್ವತ ಅಲ್ಲ, ಹೇಗೆ ಒಬ್ಬ ಮನುಷ್ಯ ನೋಡ್ತಾ ಇದ್ದಾನಂತೆ. ಒಬ್ಬೊಬ್ಬರು ಶಾಶ್ವತ ಅಲ್ಲ, ತನ್ನ ಮಕ್ಕಳು ಶಾಶ್ವತ ಅಲ್ಲ, ತನ್ನ ಹೆಂಡತಿ ಶಾಶ್ವತ ಅಲ್ಲ, ಎಲ್ಲ ನೋಡ್ತಾ ಇದ್ದಾನಂತೆ. ನೋಡಿ ನೋಡಿ ಅಲ್ಲೇ ಬೀಳ್ತಾನಂತೆ. ಇದು ನಮ್ಗೆ ಬೇಕು ಬೇಕು ಎಷ್ಟು ಅಲ್ಲೇ ವ್ಯಾಮೋಹಿತನಾಗಿದ್ರು ಅದು ಯಾವ್ದು ಬರಲ್ಲ, ಜನ್ಮ ಜನ್ಮಗಳಿಗೆ ಬರೋದಿಲ್ಲ. ಅಂದ್ರೆ ಮರಣಗಳ ದೃಷ್ಟಾಂತ ಕೊಟ್ಟು ತನಗೆ ಮರಣ ಇದೆ, ಹೀಗೆ ನಾನು ಕೂಡ ಹೀಗೆ ಒಂದು ದಿವಸ ಹೋಗ್ಬೇಕಾಗ್ ಬರುತ್ತೆ ಅನ್ನೋ ಎಚ್ಚರಿಕೆ ಇರದೇನೆ ಅವನು ನಡೀತಾ ಇರ್ತಾನೆ ಜೀವನದಲ್ಲಿ. ಇದಕ್ಕೆಲ್ಲ ಏನ್ ಕಾರಣ? ಅವನಲ್ಲಿರೋ ಅಜ್ಞಾನ ಕಾರಣ. ಅನಿವಾರ್ಯ ಸಂಸಾರಕ್ಕೆ ಬಂದಿರೋದ್ರಿಂದ ಹೀಗಾಗ್ತಾ ಇದೆ. ಅಂತೂ ಇಲ್ಲಿ ಅಸತ್ ಅನ್ನೋ ಶಬ್ದಕ್ಕೆ ಅರ್ಥ ಸುಳ್ಳು ಅದೆಲ್ಲ ಅರ್ಥ ಅಲ್ಲ, ಇಲ್ಲಿ ಅಮಂಗಳ ಅಂತ ಅರ್ಥ ಅಸತ್ ಅನ್ನೋ ಶಬ್ದಕ್ಕೆ. ಅದನ್ನ ನೆನಪಿಸ್ಕೊಳ್ಬೇಕು. ಇಷ್ಟಾಗಿ ಮುಂದಕ್ಕೆ ಹೋಗೋಣ. 5ನೇಯ ಶ್ಲೋಕ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರಃ ಶ್ರೋತವ್ಯಃ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತಾ ಭಯಂ. ಆದ್ರಿಂದ ಭರತ ಕುಲದಲ್ಲಿ ಹುಟ್ಟಿದವನೇ ಭಾರತ ಪರೀಕ್ಷಿತ. ಆದ್ರಿಂದ ಏನ್ ಮಾಡ್ಬೇಕು? ನೀನು ಪ್ರಶ್ನೆ ಕೇಳಿದ್ದಿ ಮುಂಚೆ. ಏನ್ ಪ್ರಶ್ನೆ ಕೇಳಿದ್ದಿ? ಯಾವುದನ್ನ ಕೇಳ್ಬೇಕು? ಕೇಳೋದ್ರಲ್ಲೇ ಮುಖ್ಯ ಯಾವುದು? ಯಾವುದ್ರ ಬಗ್ಗೆ ಕೇಳ್ಬೇಕು? ಯಾವುದರ ಬಗ್ಗೆ ಕೀರ್ತನೆ ಮಾಡ್ಬೇಕು, ಹಾಡ್ ಹೇಳ್ಬೇಕು, ಜಪ ಮಾಡ್ಬೇಕು, ಯಾವುದನ್ನ ನಿರಂತರ ನಾವು ನೆನಪಿಸ್ಕೊಳ್ಬೇಕು ಅಂತ ನೀ ಏನ್ ಪ್ರಶ್ನೆ ಕೇಳಿದೆ, ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ತಸ್ಮಾತ್, ಎಲ್ಲ ಮನುಷ್ಯರು ಮಾಡ್ಬೇಕಾಗಿರೋ ಕರ್ತವ್ಯ ಏನು? ಸರ್ವಾತ್ಮ ಭಗವಾನ್ ಹರಿಹಿ ಈಶ್ವರ. ಎಲ್ಲರ ಒಳಗಡೆ ಇರೋ ಆ ದೇವರು, ಪೂಜ್ಯನಾದ ಆ ಹರಿಹಿ ಈಶ್ವರ, ಸಕಲ ಜಗತ್ತಿಗೆ ಒಡೆಯನಾದ ಆ ಭಗವಂತನ ಬಗ್ಗೆ ಕೇಳು,
ಆ ಭಗವಂತನ ಬಗ್ಗೆ ಕೀರ್ತನೆ ಮಾಡು, ಆ ಭಗವಂತನ ನೆನಪಿಸ್ಕೋ. ಯಾಕೆ ಅಂದ್ರೆ ಇಚ್ಛತಾ ಅಭಯಂ, ನಿನಗೆ ಭಯ ಇರಬಾರ್ದ, ಅಭಯ ಬೇಕಾ, ಸಂಸಾರದಿಂದ ಮುಕ್ತಿಗೆ ಹೋಗ್ಬೇಕಾ, ಅಭಯ ಬೇಕು ಅಂತಾದ್ರೆ ನೀನು ಇಂಥ ಭಗವಂತನನ್ನೇ ನೆನಿ, ಕೊಂಡಾಡು, ನೆನಪಿಸ್ಕೋ, ಎಲ್ಲವನ್ನು ಮಾಡು. ಹಾಗಾದ್ರೆ ನಮ್ಮ ಶ್ರವಣ, ಕೇಳೋದು, ಕೀರ್ತನೆ ಮಾಡೋದು, ಸ್ಮರಣೆ ಮಾಡೋದು ಎಲ್ಲ ದೇವರ ಬಗ್ಗೆ ಆಗ್ಬೇಕು. ಆ ದೇವರ ಬಗ್ಗೆ ಆದ್ರೆ ಆ ದೇವರೊಬ್ಬನೇ ಅದನ್ನ ಕಾಪಾಡೋದು ಅಂತ ಹೀಗೆ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಅವನ ಪ್ರಶ್ನೆಗೆ ಉತ್ತರ ಕೊಟ್ರು. ಕೇಳ್ಬೇಕಾಗಿದ್ರಲ್ಲಿ ಯಾವ್ದನ್ ಕೇಳ್ಬೇಕು ಅಂತ ನೀ ಕೇಳ್ದೆ, ಅದು ಯಾರ ಬಗ್ಗೆ ಅಂದ್ರೆ ದೇವರ ಬಗ್ಗೆ ನೀನ್ ಕೇಳ್ಬೇಕು. ದೇವರ ಬಗ್ಗೆ ಜಪ, ದೇವರ ಬಗ್ಗೆ ಸ್ಮರಣೆ ಮಾಡು ಅಂತ. ಅದೆಲ್ಲ ಹೇಳೋದ್ ಸರಿ, ಆದ್ರೆ ಹೇಗ್ ಮಾಡ್ಬೇಕು ದೇವರ ಬಗ್ಗೆ ಜಪ, ದೇವರ ಬಗ್ಗೆ ಹೇಗೆ, ಅದಕ್ಕೆ ಇಡೀ ಭಾಗವತ ಸುಂದರವಾಗಿ ಮುಂದಕ್ಕೆ ಹೊರಡ್ತಾ ಇದೆ. ಹೇಗೆ ದೇವರ ಬಗ್ಗೆ ತಿಳ್ಕೊಳ್ಳೋದು, ದೇವರ ಧ್ಯಾನ ಏನು ಅಂತ. ಈ ದ್ವಿತೀಯ ಸ್ಕಂದ ಭಾಗವತದಲ್ಲಿ ಒಂದು ಸೊಗಸು ಅಂದ್ರೆ ಧ್ಯಾನದ ಪ್ರಕ್ರಿಯೆ. ಧ್ಯಾನ ಹೇಗ್ ಮಾಡ್ಬೇಕು ಅನ್ನೋ ಒಂದು ವಿವರಣೆ ತುಂಬಾ ಸೊಗಸಾಗಿ ಬಂದಿದೆ. ವಿರಾಟ್ ರೂಪದ ಚಿಂತನೆಯನ್ನ ಹೇಳ್ತಾರೆ ಈ ದ್ವಿತೀಯ ಸ್ಕಂದ ಭಾಗವತದಲ್ಲಿ. ತುಂಬಾ ಅಪರೂಪದ ವಿಷಯಗಳಿದೆ. ಅದನ್ನ ಪ್ರತಿಯೊಂದು ಈಗ ಮುಂದೆ ಬರಿತಾ ಹೋಗುತ್ತೆ. ಅದನ್ನೆಲ್ಲ ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಉಪನ್ಯಾಸವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರವಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹಳೆ